ಧಾರವಾಡದಲ್ಲಿ ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ ಧಾರವಾಡ ವಿದ್ಯಾಕೇಂದ್ರ. ಪ್ರಾಬ್ಲಿ ಕರ್ನಾಟಕದಲ್ಲಿ ದ ಬೆಸ್ಟ್ ಎಜುಕೇಷನ್ ಸಿಗೋದ್ರಿಂದ ಧಾರವಾಡದಲ್ಲಿ. ಈ ಬೆಂಗಳೂರಲ್ಲ ಮೈಸೂರಲ್ಲ. ಓಕೆ. ಯಾಕಂದ್ರೆ ಏನಾಗುತ್ತೆ, ಪ್ರತಿಯೊಂದು ಜಾತಿಯವರಿಗೂ ಅಥವಾ ಬೇರೆಯವರಿಗೂ ಪ್ರತಿಯೊಂದು ವರ್ಗಗಳ ಜನಗಳಿಗೂ ಹಾಸ್ಟೆಲ್ಸ್ ಇವೆ. ಫ್ರೀ ಹಾಸ್ಟೆಲ್ಸ್ ಇವೆ, ಕಾಸ್ಟ್ಲಿ ಹಾಸ್ಟೆಲ್ಸ್ ಇವೆ. ಅಂಡ್ ಊರು ತುಂಬ ನಿಮಗೆ ಟ್ಯೂಟೋರಿಯಲ್ಸ್. ಓಕೆ. ಎಷ್ಟರ ಮಟ್ಟಿಗೆ ಕೆಲವು ಸಲ ಕಿರಿಕಿರಿ ಅನ್ಸೋದು ಜನಗಳಿಗೆ, ಬಟ್ ಅಷ್ಟರ ಮಟ್ಟಿಗೆ ಜನಗಳು ಬರ್ತಾರೆ. ಒಳ್ಳೆ ಕ್ವಾಲಿಟಿ ಎಜುಕೇಶನ್. ಅಂಡ್ ಹೀಗಾಗಿ ನನಗೆ ಐ ಗಾಟ್ ದ ಬೆಸ್ಟ್ ಎಜುಕೇಶನ್. ಅಂಡ್ ನನಗೆ ನೆನಪಿದೆ, ನಮ್ಮ ಕಣವಿಯವರು ಕಣವಿಯವರು ಅವರ ಮಗ ನನ್ನ ಕ್ಲಾಸ್ಮೇಟು ಅಂತ. ಕಣವಿಯವ್ರ ಮನೆಗೆ ಹೋಗ್ತಿದ್ದೆ. ಓಕೆ. ಸೊ ಪ್ರೀತಿಯಿಂದ ಮಾತಾಡ್ಸೋದು. ಆಗ ನನಗೆ ಒಂದ್ಸಲ ಹೇಳ್ಬೇಕು, ನಾನು ಅವ್ರು ಒಂದ್ಸಲ ಎಲ್ಲಿದ್ದಿ, ಮನೆ ಎಲ್ಲಿ ಮಾಡ್ಕೊಂಡಿದ್ದೀನಿ, ರೂಮ್ ಎಲ್ಲ ನಿಂದು ಅಂತ ಕೇಳಿದ್ರು ಕಣವಿಯವರು. ಅಷ್ಟೊತ್ತಿಗೆ ನನ್ನ ಗೆಳೆಯನು ಬಂದ. ಆಗ ನಾನು ಇಲ್ಲಿ ಸರ್ ಒಂದು ಅಡ್ರೆಸ್ ಹೇಳಿದೆ, ಹಿಂಗೆ ನಮ್ಮ ಆಮೇಲೆ ಹೇಳ್ತೀನಿ ಅವ್ರ ಬಗ್ಗೆ. ಇಲ್ಲಿದ್ದೀನಿ ತಕ್ಷಣ ಮಗನು ಬಂದರು. ಮಗ ಬಂದ ತಕ್ಷಣ ಅವರು ಸಂಗ್ಯಾ ಬಾಳ್ಯ ಅಂತ ಹೋದ್ರು. ನಾನು ಅಂದ್ಕೊಂಡೆ ನಮ್ಮಿಬ್ಬರನ್ನ ಸಂಗ್ಯಾ ಬಾಳ್ಯ ಅಂತ ಅಂದರು ಅಂತ ಅನ್ಕೊಂಡು ನಾನು ಅಂದ್ಕೊಂಡೆ. ಇಲ್ಲ, ಆ್ಯಕ್ಚುಲಿ ಅದಲ್ಲ. ಅದೇನು ಅಂತಂದರೆ, ನಿಮ್ಮ ಸಂಗ್ಯಾ ಬಾಳ್ಯ ಅಂತ ಒಂದು ಭಾಳ ಫೇಮಸ್ ನಾಟಕ ಇದೆ. ಸೊ ಅದ್ರ ಬಗ್ಗೆ ಕೆಲವು ಕಾಂಟ್ರವರ್ಸಿಗಳಿವೆ. ಅದು ನಿಜವಾಗಿ ನಡೆದದ್ದಂತ ಹೌದು, ಬಟ್ ಅದು ಸ್ವಲ್ಪ ವಿರೂಪಗೊಳಿಸಿ ಬರೆಯಲಾಯಿತು ಅಂತ ಮಾತಿದೆ. ಆ್ಯಂಡ್ ಪಿಕ್ಚರ್ ಕೂಡ ಆಯಿತು. ಹೌದು, ಸಂಗ್ಯಾ ಬಾಳ್ಯದಲ್ಲಿ ನನ್ನ ಧರ್ಮಪತ್ನಿ ಅವರು ಹಾಡಿದ್ದಾರೆ ಅದರಲ್ಲಿ, ಪಿಕ್ಚರಲ್ಲಿ. ನಮ್ಮ ಗುರುಗಳು ವಿಜಯ ಭಾಸ್ಕರ್ ಅವರು ಮ್ಯೂಸಿಕ್ದು ಏನಿದೆ. ಯಾಕೆ ಮಾತು ಹೇಳಿದೆ ಅಂದರೆ, ನಾನು ಇದ್ದಂತಹ ಮನೆ ಇದ್ದಲ್ಲ, ಬಾಡಿಗೆ ಇದ್ದಲ್ಲ, ಕ್ರಿಶ್ಚಿಯನ್ರ ಮನೆ ಅದು. ಓಕೆ. ಅವರು ಮುಂಚೆ ಈ ಸಂಗ್ಯಾ ಬಾಳ್ಯ ಫ್ಯಾಮಿಲಿ ಸಂಬಂಧಪಟ್ಟರು. ಬ್ರಿಟಿಷರಿಂದ ಪಾರಾಗಲಿಕ್ಕೆ, ಅವ್ರಿಗೆ ಶಿಕ್ಷೆಯಿಂದ ಪಾರಾಗಲಿಕ್ಕೆ ಆ ಫ್ಯಾಮಿಲಿಯವರು ಕೆಲವರು ಕ್ರಿಶ್ಚಿಯನ್ಸ್ ಆದರು ಅನ್ನೋ ಮಾತಿದೆ. ಸೊ ಇದೆಲ್ಲ ಹೆಂಗೆ ವಿಷಯಗಳು, ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೊತ ಹೋಗ್ತಂತಂದರೆ ಅದೆಲ್ಲ ಅವ್ರಿಗೆ ಗೊತ್ತು. ಅದು ಯಾಕೆ ಆ ರೂಮಲ್ಲಿ ಇದ್ದಲ್ಲಿ ನಾನು ಒಂದು ವರ್ಷ ನಾನು ಅವರು ಒಂದು ಕಡೆ ಇದ್ದೆ ಬಾಡಿಗೆ. ಪ್ರತಿ ದಿವಸ ನಾನು ಸಾಯಂಕಾಲ 4 ವರ್ಷ ಸುಮಾರು ಟೀ ಕುಡಿಲಿಕ್ಕೆ ಅಂತ ಹೋಗ್ತಿದ್ದೆ, ಆಕಾಶವಾಣಿ ಎದುರುಗಡೆ ಧಾರವಾಡದಲ್ಲಿ. ಸೊ ನನ್ನ ಜೊತೆಗೆ ನಮ್ಮ ಪಕ್ಕದ ಮನೆಯವರು ಅವರು ಬರೋದು. ವಯಸ್ಸಾಗಿತ್ತು ಅವ್ರಿಗೆ. ಏನಪ್ಪ ಛಾಗುಂಟೇನು ಅನ್ನೋರು. ಹೌದು ಸರ್. ಅವರು ಬಾ ಅಂತ ಅವರು ಬರ್ಬೇಕಾರೆ ಹೋಗ್ಬೇಕಾರೆ ಅವ್ರ ಬಿಲ್ ಅವ್ರು ಕೊಡ್ತಿದ್ರು, ಗುರುಕೊಂಡು ಬರೋರು. ಒಂಥರ ಈ ಆಲಾಪು ಹಿಂದೂಸ್ತಾನಿ. ನಾನು ಈ ಮನುಷ್ಯ ಭಾಳ ದೊಡ್ಡ ಸಿಂಗರ್ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು. ಧಾರವಾಡದಲ್ಲಿ ಏನಂದ್ರೆ ನಿಮ್ಗೆ ಗೊತ್ತು, ಗಾಯಕರು ಒಂದು ಕಲ್ಲು ಹೊಡೆದ್ರೆ ಇಲ್ಲ ಗಾಯಕರಿಗೆ ಬೀಳುತ್ತೆ, ಇಲ್ಲ ಸಾಹಿತಿಗಳು ಬೀಳುತ್ತೆ, ಇಲ್ಲ ಹುಚ್ಚಿಗೆ ಬೀಳುತ್ತೆ, ಅದು ಹುಚ್ಚಾಗ್ತದೆ ಧಾರವಾಡ. ಓಕೆ. ಸೊ ಇಡೀ ನಾರ್ತ್ ಕರ್ನಾಟಕದಲ್ಲಿ ಅದೊಂದೇ ಜಾಗ ಆವಾಗ. ತಮಾಷೆ ಮಾತಿತ್ತು. ಏನಿವೆ, ಅವರು ಒಂದು ವರ್ಷ ಆದಮೇಲೆ ನಾನು ರೂಮ್ ಖಾಲಿ ಮಾಡ್ಬೇಕಾರೆ ಅವರಿಗೆ ಮಾತಾಡ್ಸೋಗೋಣ, ನಾನು ಊಟ ಹೋಗ್ತೀನಿ ಸರ್, ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಬೇರೆ ಕಡೆ ಹೋಗ್ತೀನಿ ಹೇಳೋಣ, ಆಶೀರ್ವಾದ ತೊಗೊಳ್ಳೋಣ ಅಂತ ಹೋದೆ. ಬೋರ್ಡ್ ನೋಡಿ ನಾನು ಎಲೆ ಹೊಡೋದು. ಮಲ್ಲಿಕಾರ್ಜುನ ಮನ್ಸೂರು. ಅಯ್ಯಪ್ಪ, ಅಂಥವ್ರ ಮನೆ ಪಕ್ಕದಲ್ಲಿದೆ, ನಾನೆಂಥ ಗೂವೆ ಇರೋದು ಸರ್. ಅವ್ರು ಯಾರು ನಂಗೆ ಗೊತ್ತಿಲ್ಲ ಅಂದ್ರೆ ನಾನೆಂಥ ದಂಡ. ನಿಮ್ಮ ಜೊತೆ ಕೆಲವೊಂದ್ಸಲ ಭಾಗ್ಯಗಳು ಪುಣ್ಯಗಳು ಪಕ್ಕದಲ್ಲೇ ಇರ್ತವೆ, ನಮ್ಗೆ ಗೊತ್ತಿರೋದು ಅಲ್ವಾ. ಸೊ ಅಲ್ಲಿಂದ ಫಿನಿಶ್ ಮೈ ಎಜುಕೇಷನ್. PUC ಅಲ್ಲಿ ಮುಗಿಸಿ ದಾವಣಗೆರೆ ಇಂಜಿನಿಯರಿಂಗು ಅಂದರೆ ನಂಗೆ 3-4 ಕಡೆ ಸಿಕ್ಕಿತ್ತು, ಬಟ್ ಅದು ಕರ್ನಾಟಕದ ಏಕೈಕ ಸರ್ಕಾರಿ ಕಾಲೇಜ್. ಅದು ಸರ್ಕಾರವೇ ನಡೆಸ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಅದೊಂದೇ ದಾವಣಗೆರೆ. ಆಗ 15-16 ಕಾಲೇಜಸ್ ಅಷ್ಟೇ ಕರ್ನಾಟಕದಲ್ಲಿ. ಸೊ ಅಲ್ಲಿ ಹೋದೆ. ನನಗೆ ಇಷ್ಟವಾದಂಥ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಆಗಿನ್ನೂ ಕಂಪ್ಯೂಟರ್ಸ್ ಬಂದಿರಲಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಭಾಳ ಇಷ್ಟ ನನಗೆ, ಎವರ್ಗ್ರೀನ್ ಅಂತ ಇವತ್ತಿಗೂ ಇಷ್ಟ ಅದು, ಆ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಓಕೆ. ಸರಿ, ಸೇರಿಕೊಂಡೆ ದಾವಣಗೆರೆ 5 ವರ್ಷ. ನಮ್ಮ ಟೈಮಲ್ಲಿ 5 ವರ್ಷ ಕೋರ್ಸು. ಸೊ ನೆಕ್ಸ್ಟ್ ನಂದೆಲ್ಲ ದಾವಣಗೆರೆ. ಓಕೆ. ಕಾಲೇಜ್ ಹಾಸ್ಟೆಲ್ಲು ಅದೊಂಥರ. ಸೊ ದಾವಣಗೆರೆ ವಿಶೇಷತೆಗಳು ಯಾವುದು ಪರಿಣಾಮ ಬೀರುತ್ತೆ? ದಾವಣಗೆರೆ ರಾಮನ್ಕೋ ಸರ್ಕಲ್ಲು ನಂಬರ್ 1 ಸ್ಪಾಟ್. ಅದು ಎಲ್ಲ ಹುಡುಗರು ಸೇರ್ಕೊಳ್ತಕ್ಕಂಥ ಜಾಗ. ಅಲ್ಲೇ ತಿಂಡಿಗಳು, ಖಾರ ಮಂಡಕ್ಕಿ ಅಂತಂದ್ರಲ್ಲ, ಅಲ್ಲಿ ಭಾಳ ಫೇಮಸ್ಸು. ಮಿರ್ಚಿ ಮಂಡಕ್ಕಿ. ಓಕೆ. ಆಮೇಲೆ ಓಪನ್ ದೋಸೆ ಅಂತ ಸಿಗುತ್ತೆ. ಹೌದು, ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ದಾವಣಗೆರೆ ಅಂತಂದರೆ ಮಸಾಲೆ ದೋಸೆ, ಬೆಣ್ಣೆ ದೋಸೆ ಓಕೆ, ಬಟ್ ಅಲ್ಲಿಯ ಓಪನ್ ದೋಸೆ ಈಸ್ ಎಕ್ಸಲೆಂಟ್. ಮುಂದೆ ಒಂದು ಸಲ ನಾನು ETV ಕನ್ನಡ ಚಾನಲ್ಗೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ, ನಿರ್ದೇಶನ ಮಾಡ್ಬೇಕಾದ್ರೆ
ETV ಚೀಫ್ ಅವರು ಶ್ರೀ ಸುರೇಂದ್ರನಾಥ್ ಅಂತ, ಸೂರಿ ಅಂತ ಕರಿತೀವಿ ನಾವು. ಅವರು ಹೈದ್ರಾಬಾದ್ನಲ್ಲಿ ETV ಆಫೀಸ್ ಅಲ್ಲಿ ಅಲ್ವಾ, ಅಲ್ಲಿಂದ ಬರೋರು. ಅವ್ರು ಬಂದಾಗ ನಾನು ಅವರು ಊಟಕ್ಕೆ ಅಂತ ಹೋಗೋರು ಇಲ್ಲಿ. ನಾನು ಹೋದಾಗ ಅಲ್ಲಿ ಆರ್ಡರ್ ಮಾಡಿದೆ ಓಪನ್ ದೋಸೆ. ಏನಿದು ವಿಚಿತ್ರವಾದ ಐಟಮ್ ಆರ್ಡರ್ ಮಾಡ್ತೀರಿ ನೀವು, ಏನು ನಾನು ನೋಡೇ ಇಲ್ಲ ಅದು ಸೂರ್ಯ. ಇಲ್ಲ ಸರ್, ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಅದು ಆ್ಯಕ್ಚುಲಿ ಏನಂದರೆ ಅವ್ರ ತಾತನೇ ಕಂಡುಹಿಡಿದ್ರು, ಸೂರ್ಯವರ ತಾತನೇ. ದಾವಣಗೆರೆಯಲ್ಲಿ ಹೋಟೆಲ್ ಆಕಸ್ಮಿಕವಾಗಿ ಅವರು ಏನೋ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ಬಿದ್ದು ಅದಾಗಿ ಅದನ್ನೇನೋ ಅಲಂಕಾರ ಮಾಡಿ ಕೊಟ್ಟದ್ದು. ವೆರಿ ಟೇಸ್ಟಿ ಅದು. ಇವ್ರು ಗೊತ್ತು ಸೂರಿಗೆ, ಅದು ಹೇಳಿಲ್ಲ ಅವರು. ಓಕೆ. ದಾವಣಗೆರೆ ಅಂತ ನೆನಪಾಗ ನನಗೆ ಓಪನ್ ದೋಸೆ, ಖಾರ ಮಂಡಕ್ಕಿ ಮತ್ತು ಅದೊಂಥರ ವಿಶೇಷವಾದ ದೋಸೆ. ಅಷ್ಟೇ ಎಜುಕೇಷನ್ ವಿಷಯಕ್ಕೆ ಈಗಂತೂ ಎದಕ್ಕೆ ಬಿಗ್ ಹಬ್. ಓಕೆ. ಚೆನ್ನಾಗಿತ್ತು. ಇಂಜಿನಿಯರಿಂಗು ನಮ್ದು ಯಾವ್ದು ಸ್ಟ್ರೆಸ್ಗಳು ಅದೊಂಥರ, ಕೆಲವರು ಹೇಳಬಹುದು, ಕೆಲವರು ಹೇಳಬಾರ್ದು. ಬಟ್ ಕೆಲವು ಲೆಕ್ಚರರ್ಸು ಋಷಿಗಳು ಅಷ್ಟೇ. ಇವತ್ತಿಗೂ ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ ನಾನು. ಫೋನ್ ಮಾಡ್ತಾರೆ. ಓಕೆ. ನಾನು ಇವತ್ತಿಗೂ ಅವ್ರ ಜೊತೆ ಮಾತಾಡಲಿಕ್ಕೆ ಹೆದರಿಕೆ. ನಾನು ಫೋನ್ ತೊಗೊಂಡು ನಾನು ಹೆಂಡತಿ ಕೊಟ್ಬಿಡ್ತೀನಿ. ಓಕೆ. ಅವ್ರು ಏನಮ್ಮ ಹೇಗಿದೆ ಸೋ ಸ್ವೀಟ್ ಅಂದರೆ. ಓಕೆ. ನನ್ನ ಕ್ಲಾಸ್ಮೇಟ್ ಒಬ್ಬನು ಈ ಬಿಕಮ್ BC ಇಂಜಿನಿಯರಿಂಗ್ ಯಾವುದಾದ್ರು VT. ಹೌದಾ? ಸೊ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಒಳ್ಳೊಳ್ಳೆ ಹುದ್ದೆಲಿದ್ದಾರೆ ದೇಶ ವಿದೇಶಗಳಲ್ಲಿ. ಸೊ ಅಲ್ಲಿ ಮುಗಿಸಿ ನಾನು ಐ ಜಾಯಿನ್ ದ ಲೆಕ್ಚರರ್ ಚಿತ್ರದುರ್ಗದಲ್ಲಿ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆದೆ. ಓಕೆ. ಒಂದು 5-6 ತಿಂಗಳೇನು. ಆಮೇಲೆ ಐ ವಾಂಟೆಡ್ ಟು ಬಿ ಕಾಲ್ಡ್ ಇಸ್ ಇನ್ ಇಂಜಿನಿಯರ್. ನಮ್ಮ ಮನೆಗೆಲ್ಲ ಟೀಚರ್ಸ್ ಜಾಸ್ತಿ, ನಾನು ಒಬ್ಬ ಟೀಚರ್ ಆಗ್ಬೇಕಲ್ಲ ಅಂತ ಸಣ್ಣ ಏನೋ ಇತ್ತು. ಸೊ ಬಿಟ್ಟು ಒಂದು ಬಿರ್ಲಾ ಕಂಪ್ನಿ ಸೇರಿಕೊಂಡೆ. ಅಲ್ಲಿಂದ ಕಿರ್ಲೋಸ್ಕರ್ ಕಂಪ್ನಿ ಬಂದೆ. ನಮ್ಮ ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಒಂಥರ ಡ್ರೀಮ್ ಅದು, ವರ್ಕ್ ಇನ್ ಕಿರ್ಲೋಸ್ಕರ್. ಹೌದು. ಅಲ್ಲಿ ಪ್ರಾಕ್ಟಿಕಲಿ ಎಲ್ಲ ಕಲಿಸ್ತಾರೆ. ಕಿರ್ಲೋಸ್ಕರ್ ಬೆಂಗಳೂರು ಇಲ್ಲ, ಹರಿಹರ. ಇಟ್ಸ್ ಕ್ಲೋಸ್ ನಾವು. ಈ ಎಲ್ಲ ಲೇತು, ಮಿಲ್ಲಿಂಗ್ ಮೆಷಿನು ಎಲ್ಲ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಆಗ ಒಂದು ಕಾಲಕ್ಕೆ ಹೇಗಿತ್ತು ಅಂದರೆ, ಆ ಕಾಲದಲ್ಲಿ ಯಾವ ದೇಶದಲ್ಲಿ ಲೇತ್ಗಳು ಜಾಸ್ತಿ ಪ್ರೊಡಕ್ಷನ್ ಆಗುತ್ತೋ ಅದು ನಿಜವಾದ ದೇಶ ಅಂತ, ಟೆಕ್ನಿಕಲ್ ಅಡ್ವಾನ್ಸ್ ಅಂತ. ಸೊ ನಮಗೆ ಫ್ರಮ್ ಸ್ಕ್ರಾಚ್ ದೇ ಟೀಚ್. ನಾವು ಕಾಲೇಜಲ್ಲಿ ಕಲ್ತಿರೋದು ನಥಿಂಗ್ ಸರ್. ಓಕೆ. ಅದು ಏನಂದ್ರು ಪ್ರಾಕ್ಟಿಕಲ್ ಆಗಿ ನಾವು ಇಳಿದ ಮೇಲೆ ಏನು ಕಲಿತೀವಲ್ಲ ಅದೇ ಪಾಠ. ಅಲ್ಲಿಂದ ಈ HAL ಫ್ಯಾಕ್ಟ್ರಿ ಸೇರಿಕೊಂಡೆ. ಓಕೆ. ಇನ್ಫ್ಯಾಕ್ಟ್ ಅದು ಸೇರ್ಕೊಂಡದ್ದನ್ನು ಹೇಳಬೇಕಾದ್ರೆ ಅದು ಬೇಡ, ಇದು ಸಂದರ್ಶನ ಸಾಕಾಗಲ್ಲ. ಇದು ಇಲ್ಲ, ಪರವಾಗಿಲ್ಲ, ಹೇಳಿದ್ರೆ ಭಾಳ ಇಂಟ್ರೆಸ್ಟಿಂಗ್. ಅಲ್ಲ, ಏನಕ್ಕೆ ಹೇಳಿದ್ರೆ HAL ಅನ್ನೋದು ಒಂದು ಲೆಜೆಂಡರಿ ಬೆಂಗಳೂರಿನ ಒಂದು ದಂತಕಥೆ. ಅದು ದಂತಕಥೆಗೆ ಸಂಬಂಧಪಟ್ಟದಂತ ಇನ್ನೊಂದು ವಿಚಾರ ಇದೆ ಅಂತಂದ್ರೆ ಹೆಮ್ಮೆಯಿಂದ ಹೇಳ್ಕೊಂಡು ತೊಂದರೆ ಇಲ್ಲ. ಅಲ್ಲ, ಸೇರ್ಕೊಳ್ಳೋದಿದೆಯಲ್ಲ ಒಂಥರ ಅದು. ಹೌದು. ಎನಿವೆ ಸೇರ್ಕೊಂಡು ನನಗೆ ಭಾಳ ಇಷ್ಟವಾದಂಥ ಫೀಲ್ಡ್. HAL ನನಗೆ ತಾಯಿ. ಏರೋನಾಟಿಕ್ಸ್ ಅಲ್ಲ, ಏರೋನಾಟಿಕ್ ಬೇಸಿಕಲಿ ಏರೋನಾಟಿಕ್ ಇಲ್ಲ, ಅದರೊಳಗೆ ಏರ್ ಇಂಜಿನ್ಸ್. ನಾನು ಎಂಜಿನ್ ಡಿವಿಷನ್ ಸೇರ್ಕೊಂಡೆ. ಓಕೆ. ಏರ್ಕ್ರಾಫ್ಟಿಗೆ ಬೇಕಾದ ಎಂಜಿನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು. ಓಕೆ. ನಮ್ಮದು ಅಮೇರಿಕನ್ ಕೊಲಾಬ್ರೇಷನ್ನು, ಕೆಲವು ಇಂಗ್ಲೆಂಡ್ ಕೊಲಾಬ್ರೇಷನ್ನು, ಕೆಲವು ಎಂಜಿನ್ಸ್ ಎಲ್ಲ. ಸೊ ಅದಕ್ಕೆ ಬೇಕಾದಂತಹ ಟೂಲ್ಸ್ ಡಿಸೈನ್ ಮಾಡೋದು. ಪಾರ್ಟ್ಸ್ ಇರುತ್ತೆ, ಅವ್ರು ಡಿಸೈನ್ ಡ್ರಾಯಿಂಗ್ ಪಾರ್ಟ್ಸ್ ಎಲ್ಲ ಅವ್ರು ಕಳಿಸಿರ್ತಾರೆ. ಓಕೆ. ಡ್ರಾಯಿಂಗ್ಗಳನ್ನ ಅದನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಇಲ್ಲಿ ಯೂಸಿಂಗ್ ಅವರ್ ಎಕ್ವಿಪ್ಮೆಂಟ್ಸು. ಓಕೆ. ಸೊ ಅದನ್ನು ಐ ಹ್ಯಾವ್ ಟು ಡಿಸೈನ್ ಟೂಲ್ಸ್. ಸೊ ಅದರಲ್ಲಿ ನಾನು ಬಹಳ ನನಗೆ ಇಷ್ಟ. ನನಗೆ ಇನ್ನೊಂದು ಹೇಳ್ತೀನಿ ಸರ್, ಇನ್ನೊಂದು ವಿಷಯ ಹೇಳ್ಬೇಕು ನಾನು. ಇದು ಟೂಲ್ ಡಿಸೈನ್ ಅಂತಂದಲ್ಲ, ಟೂಲ್ ಡಿಸೈನ್ ನಮಗೆ ಕಾಲೇಜಲ್ಲಿ ಪಾಠ ಮಾಡಿರ್ತಾರೆ. ಹೌದು. ದೊಡ್ಡ ಸಬ್ಜೆಕ್ಟ್ ಅದು. ಅದರಲ್ಲಿ ಒಂದು ಚಾಪ್ಟರ್, ಆ ಚಾಪ್ಟರ್ ನಾನು ಓದಲೇ ಇಲ್ಲ. ಓಕೆ. ಆಮೇಲೆ ಡ್ರಾಯಿಂಗ್ಸ್, ಡಿಸೈನ್ ಆ್ಯಂಡ್ ಡ್ರಾಯಿಂಗ್ಸ್ ಅಂತ ನಮಗೆ ಡ್ರಾಯಿಂಗ್ಸ್ ಜಾಸ್ತಿ. ನನಗೆ ಅದರಲ್ಲಿ ಆಸಕ್ತಿ ಕಮ್ಮಿ ಆಗ. ಓಕೆ. ನಮ್ದು ಆ ವಯಸ್ಸು ಆಟ ಗೀಟ ಅದು. ಸೊ ನಮ್ಮ ಸ್ನೇಹಿತೊಬ್ಬ ಡ್ರಾಯಿಂಗ್ ಮಾಡೋನು, ನಾವೆಲ್ಲ ಹೊಸ ಒಂದು ಚೀಟಿಂಗ್ ಒಂದು ಟೆಕ್ನಿಕ್ ಹಿಡ್ಕೊಂಡ್ಬಿಟ್ಟಿದ್ವಿ. ಲೆಕ್ಚರರ್ಸಿಗೆ ಗೊತ್ತು ನಾವು ಮೋಸ ಮಾಡ್ತಿದೀವಿ ಅಂತ. ಅವ್ನು ಡ್ರಾಯಿಂಗ್ ಮಾಡಿರೋನು ಅದಕ್ಕೆ ಆ ಡ್ರಾಯಿಂಗ್ ನಮ್ದೊಂದು ಡ್ರಾಯಿಂಗ್ ಶೀಟ್ ಹಾಕ್ಬಿಟ್ಟು ಅದನ್ನೆಲ್ಲ ನಾವೇ ಎಡದಂಗೆ ಮಾಡಿ ಸರ ಅವ್ರು ಪಾಪ 3-4 ದಿವಸ ಟೈಮ್ ತೊಗೊಂಡ್ರೆ ನಾವು ಅರ್ಧ ಗಂಟೆಲಿ ಎಲ್ಲ ಫಿನಿಶ್ ನಾವು. ಸೊ ಅದಕ್ಕೆ GT ಅಂತ ಕರೆಯೋದು ನಾವು, ಗ್ಲಾಸ್ ಪ್ರೆಸಿಂಗ್ ಅಂತ. ಅದೆಲ್ಲ ಮಾಡ್ತಿದ್ವಿ, ಲೆಕ್ಚರರ್ಸಿಗೆ ಗೊತ್ತಾಗೋದು. ಬಟ್ ಆದರೂ ನಮ್ಮನ್ನು ಅವ್ರು ಹಿಡಿಯೋಕ್ಕಾಗ್ತಿರಲಿಲ್ಲ. ಆ ಥರ ವೆರಿ ವೈಸ್ ಅವ್ರೆ. ಓಕೆ. ಯಾಕೆ ಈ ಮಾತು ಹೇಳಿದ್ರೆ, ಯಾವುದನ್ನು ನಾನು ಅವಾಯ್ಡ್ ಮಾಡಬೇಕು ಕಾಲೇಜಲ್ಲಿ, ಅದೇ ನನ್ನ ಪ್ರೊಫೆಷನ್ ಆಯ್ತು. ಓಕೆ. ಐ ಹ್ಯಾಡ್ ಟು ಡಿಸೈನ್, ಐ ಹ್ಯಾಡ್ ಟು ಡ್ರಾ. 15 ವರ್ಷ ಅದನ್ನೇ ಮಾಡಿದೆ ನಾನು. ಓಕೆ. ಬಹಳ ತೃಪ್ತಿ ಕೊಟ್ಟಂಥ ಕೆಲಸ. ಓಕೆ.
ಅದೇನಾಗುತ್ತೆ, ಪಬ್ಲಿಕ್ ಸೆಕ್ಟರು ನಂದು ಅಂತ, ನನ್ನ ಫ್ಯಾಕ್ಟ್ರಿ, ನನ್ನ ತಾಯಿ, ನನಗೆ ಅನ್ನ ಕೊಡೋ ಜಾಗ. ನನಗೇನಾಗ್ತಿತ್ತು, 6:30 3 ಗಂಟೆವರೆಗೆ ಕೆಲಸ. ನನಗೆ ನಾನು ಬ್ಯಾಚುಲರ್. ಓಕೆ. ಮನೆಗೆ ಹೋಗಿ ಏನು ಮಾಡಲಿ, ಯಾರೂ ಇಲ್ಲ. ಇಷ್ಟು ಸ್ಟೇ. ಓಕೆ. ರಾತ್ರಿ 7 8 ತನಕ ಸ್ಟೇ ಮಾಡ್ತಿದ್ದೆ. ಸ್ಟೇ ಮಾಡಿ ಕೆಲಸ ಮಾಡ್ತಿದ್ದೆ. ಓಕೆ. ನನಗೆ ಈ ಎಚ್ ಬಗ್ಗೆ ಯಾಕೆ ಈಗ ಭಾಳ ತೃಪ್ತಿ ಮತ್ತು ಕೃತಜ್ಞತೆ ಇದೆ ಅಂತಂದರೆ, ಅಲ್ಲಿ ಸಿಕ್ಕಂಥ ಬಾಸ್ಗಳು. ರಾವ್ ಸುರೇಶ್ ಅಂತ ಒಬ್ಬರು. ರಾವ್ ಸುರೇಶ್ ನನಗೆ ಬಾಸ್ ಅದಕ್ಕಿಂತ ಮುಖ್ಯ ಗುರು. ಓಕೆ. ಜೀವನ ಅಂದರೆ ಏನು, ಹೇಗೆ, ಸೊ ಯಾವುದೇ ಸಮಸ್ಯೆ ಹೇಗೆ ಆಮೂಲಾಗ್ರವಾಗಿ ಸ್ಟಡಿ ಮಾಡಿ ಪರಿಹಾರ ಕಂಡಿಟ್ಟೋದು ಹೇಗೆ ಕಾಫಿ, ಅವರಿಂದ ಭಾಳ ಇನ್ಫ್ಲೂಯೆನ್ಸ್ ಆಗಿದೆ ರಾವ್ ಸುರೇಶ್. ಓಕೆ. ಕೃಷ್ಣಮೂರ್ತಿಗಳು ಇಬ್ಬರಿದ್ರು, NS ಕೃಷ್ಣಮೂರ್ತಿ ಅಂತ, S ಕೃಷ್ಣಮೂರ್ತಿ ಅಂತ. ಅದು ನನ್ನ ಮಗು ಥರ ನೋಡ್ತಾರೆ. ಹೆಚ್ಚೇ ಇಲ್ಲ ಊಟ. ಓಕೆ. ಟಾಪ್ ಕ್ಲಾಸ್ ಊಟ. ಪಬ್ಲಿಕ್ ಸೆಕ್ಟರ್ಸಲ್ಲಿ ಊಟ ಚೆನ್ನಾಗಿರುತ್ತೆ, ಸ್ಪೆಷಲಿ ನಮ್ಮ ಡಿವಿಷನಲ್ಲಿ ಎಕ್ಸ್ಟ್ರಾರ್ಡಿನರಿ ಊಟ. ಓಕೆ. ಸೊ ಗೋಲ್ಡನ್ ಪೀರಿಯಡ್ ಅದು. ಒಂದು ಹೇಳ್ತೀನಿ ನಿಮಗೆ, ಪಾಲಿಟಿಕ್ಸ್ ಇಲ್ಲ ಅಲ್ಲಿ, ಪಾಲಿಟಿಕ್ಸೇ ಇರ್ತಿರಲಿಲ್ಲ. ಪಬ್ಲಿಕ್ ಸೆಕ್ಟರ್ ಆಗಿರೋದ್ರಿಂದ ಲೇಬರ್ ಯೂನಿಯನ್ಗಳು ಸ್ಟ್ರಾಂಗ್ ಆಗಿರೋದು. ಅವ್ರಿಗೆ ನೀವು ಕೆಲಸ ಮಾಡೋ ಕೇಳಾಗಿಲ್ಲ, ನೀವು ಮಾಡಿದ್ರೆ ಮಾಡೋ ಬಿಟ್ಟು ಬಿಡು, ನೀನು ಕೆಲಸ ಮಾಡ್ತೀಯ ಮಾಡು, ಇಲ್ವಾ ಬಿಟ್ಬಿಡು, ಆ ಥರ. ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳೋವೆಲ್ಲ ಏನು ಇರ್ತಿಲ್ಲ. ಈ ಹೇಳೋದಕ್ಕೆ ಬೇಡ ಗೊತ್ತಾಗ್ತಿಲ್ಲ, ಮಿಸೈಲ್ಸು ಬಂದವರು ಈಗ. ಅದ್ರಲ್ಲಿ ಒಂದು ಫಸ್ಟ್ ಪೃಥ್ವಿ ಇತ್ತು, ಅದು ಮ್ಯಾನುಫ್ಯಾಕ್ಚರ್ ಬಂದ್ ಮಾಡಿದೆ. ಓಕೆ. ಅದಕ್ಕೆ ನನಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇತ್ತು. ಓಕೆ. ಟೂಲ್ಸ್ ಡಿಸೈನ್ ಮಾಡೋದು, ಡ್ರಾಯಿಂಗ್ಸ್ ಎಲ್ಲ DRDO ಅವರು ಮಾಡಿದ್ರು. ಮ್ಯಾನುಫ್ಯಾಕ್ಚರಿಂಗ್ ಲಾಭಕ್ಕಲ್ಲ, ಸೊ ನಾನು ಐ ಹ್ಯಾಡ್ ಟು ಡಿಸೈನ್ ಟೂಲ್ಸ್. ಅವರೊಂದು 3-4 ವರ್ಷ ಪೀರಿಯಡ್ ಇಟ್ಕೊಂಡ್ರು. 3-4 ಇಯರ್ಸಲ್ಲಿ ಇಷ್ಟು ಕೆಲಸ ಮಾಡಬೇಕು ಅಂತ ಒಂದು ಇರುತ್ತೆ. ಓಕೆ. ನಮ್ಮಲ್ಲಿ ಬೇರೆ ಫ್ಯಾಕ್ಟ್ರಿ ಥರ ಅಲ್ಲ, ಮಾಸ್ ಪ್ರೊಡಕ್ಷನ್ ಇಲ್ಲ. ಗೊತ್ತಾಯ್ತಾ? ಒಂದೊಂದು ಐಟಮ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅಸೆಂಬ್ಲಿ, ಆ ಥರ. ಟೂಲ್ ಡಿಸೈನ್ ಮಾಡಲಿಕ್ಕೆ ನನಗೆ 4 ಇಯರ್ಸಲ್ಲಿ ಕೊಟ್ಟಾಗಿತ್ತು ಟೈಮು. ನನಗೆ ಬ್ಯಾಚುಲರು, ಬೇರೆ ಕೆಲಸ ಇಲ್ಲ, ಮನೆಗೆ ಹೋಗಿ ಏನು ಮಾಡಲಿ. ಸೊ ಇಷ್ಟು ಓವರ್ ಸ್ಟೇ 6-7 ತಿಂಗಳು ಪೂರ್ತಿ ಮುಗಿಸ್ಬಿಟ್ಟೆ ಕೆಲಸ ಕಂಪ್ಲೀಟ್ ಆಗಿ. ಸೊ 2 ಇಯರ್ಸ್ 4 ಇಯರ್ಸ್ 4 ಇಯರ್ಸ್ ಹಗಲು ರಾತ್ರಿ ಅಷ್ಟು ಕೊಟ್ಟಿಗೆ ನನಗೆ ಪ್ರೀತಿ ಕೆಲಸದ ಮೇಲೆ. ದೇ ಆರ್ ಸೋ ಸರ್ಪ್ರೈಸ್ಡ್ ಮ್ಯಾನೇಜ್ಮೆಂಟ್ ಅಂದರೆ, ನೀವು ಯಾಕೆ ಬೇಕು ಕೆಲಸ ಮುಗಿಸ್ತಾ ಅಂತ. ನನಗೆ ಇನ್ಫ್ಯಾಕ್ಟ್ ಐ ಗಾಟ್ ಇಂಟ್ರೆಸ್ಟ್. ಅಂದರೆ ನೀನು ಮಾಡಿದ ಒಳ್ಳೆ ಕೆಲಸ, ಬಟ್ ಇಷ್ಟೇನು ಅವಸರ ಇತ್ತು ನಿನಗೆ ಮಾಡೋದು ಅಂತ. ಓಕೆ. ಸೊ ಭಾಳ ಖುಷಿ ಕೊಟ್ಟಂತ ಕೆಲಸ. ಓಕೆ. ಸೊ ಅದಕ್ಕೆ ಅಕಂಪ್ಲಿಷ್ಮೆಂಟ್ ಏನಾದ್ರು ಸಿಗ್ತಾ ಅದಕ್ಕೆ? ಅಲ್ಲಿ ಇರ್ತಿತ್ತು. ಅಲ್ಲೇನು ಮಾಡೋದು ಅಂದರೆ, ಅದು ಹಿಂದಿನ ಪ್ರಾಜೆಕ್ಟಿಗೆ ಒಂದು ಅಮೇರಿಕನ್ ಎಂಜಿನ್, ಗ್ಯಾರೇಜ್ ಇಂಜಿನ್ ಅಂತ, ಅದರ ಟೈಮಲ್ಲಿ ತುಂಬ ನೋಡಿತ್ತು. ಸೊ ಮ್ಯಾನೇಜ್ಮೆಂಟ್ ರಿಕ್ವೆಸ್ಟೆಡ್ ಅಸ್, ನಿಮಗೆ ಬೋನಸ್ ಎಲ್ಲ ಕೊಡ್ತೀವಿ. ಬೋನಸ್ ಅಂತಲ್ಲ, ಬೋನಸ್ಸು ಓನ್ಲಿ ಫಾರ್ ಎಂಪ್ಲಾಯೀಸ್ಗೆ, ನಾವು ಆಫೀಸರ್ಸ್. ಬೋನಸ್ ನಮ್ಗೆ ಕೊಡೋದಿಲ್ಲ, ನಿಮ್ಗೆ ಏನಾದ್ರು ಒಂದು ಫೈನಾನ್ಷಿಯಲ್ ವಿಲ್ ಹೆಲ್ಪ್ ಯು, ಬಟ್ ದಯವಿಟ್ಟು ಬೇಗ ಮುಗಿಸಿ. ನಾವು ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ದೇ ವರ್ ಹ್ಯಾಪಿ, ದೇ ವಾಂಟ್ ಟು ಗಿವ್ ಅಸ್ ಸಮ್ ಮನಿ. ಓಕೆ. ಬಟ್ ವಿ ಆರ್ ರೆಫ್ಯೂಸ್ಡ್. ದುಡ್ಡುಗೋಸ್ಕರ ಮಾಡೋಲ್ಲ. ಇದು ಅಮ್ಮಗೆ ಯಾರನ್ನ ಹಿಂಗೆ ಮಾಡ್ತಾರೆ, ಸಣ್ಣ ಪಾರ್ಟಿ ಕೊಟ್ಟರು. ಓಕೆ. ಬಿಟ್ಟರೆ ಅಂದರೆ ಇನ್ನೊಂದು ಇರ್ತಿತ್ತು, ಸಜೆಷನ್ ಅವಾರ್ಡ್ಸ್ ಅಂತ ಕೊಡೋದು. ಓಕೆ. ನಿಮಗೆ ಸಜೆಷನ್ಸ್ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಸಂಬಂಧಪಟ್ಟ ಕೆಲಸ ಅಂತಲ್ಲ, ನಿಮ್ಗೆ ಎಲ್ಲೇ ಹೋಗಿ ಎಲ್ಲೇ ನಿಮ್ಗೆ ಸರಿ ಇಲ್ಲ ಅಂತ ಅನ್ಸಿದ್ರೆ, ಇಲ್ಲಿ ಸರಿ ಇಲ್ಲ, ಈ ಥರ ಮಾಡಿ ನೀವು ಹೇಳಿದ್ರೆ ಅದು ನಿಮ್ಗೆ ಎಷ್ಟರ ಮಟ್ಟಿಗೆ ಫ್ಯಾಕ್ಟ್ರಿ ದುಡ್ಡು ಉಳಿಯುತ್ತೆ ಅದು ನೋಡಿಕೊಂಡು ವಿಲ್ ಡಿಸೈಡ್ ದ ಇನ್ಸೆಂಟಿವ್ ಅಂತ. ಅದು ಒಂದು ರೀತಿ ನಂಗೆ ಅನಾನುಕೂಲ ಆಗ್ಬಿಟ್ಟು, ಬಿಕಾಸ್ ನನಗೆ ಎಲ್ಲಿ ಕಣ್ಣಿಡ್ತೀನೋ ಅಲ್ಲೆಲ್ಲ ತಪ್ಪು ಕಾಣಿಸ್ತಾ ಇತ್ತು. ನೋಡಿ ಸರಿ ಇಲ್ಲ, ನೋಡಿ ಸ್ಕ್ರೀನ್ ಹೀಗೆ. ಸೊ ಬರೋಬ್ಬರ ಕೊಡ್ತಿದ್ದೆ, ಪಾಪ ದೇಶಕ್ಕೂ ಇದು ಪ್ರೈಸಲ್ಲಿ ಕೊಡೋರು. ಬಟ್ ನನಗೆ ಒಂಥರ ಏನಾಯ್ತು ಅಂದರೆ, ಪ್ರಪಂಚದ ಎಲ್ಲ ಕಡೆಯೂ ತಪ್ಪು ಕಾಣಿಸೋಕೆ ಶುರು ಆಯಿತು. ಹೊರಗಡೆ ಬೀದಿ ಬಂದು ತಪ್ಪು, ಇಲ್ಲಿ ಬಂದು ತಪ್ಪು, ಅದೆಲ್ಲ ಆಯ್ತಾಗಲಿ, ಬೇಡ ಇದು ಅತಿ ಆಯ್ತು ಅಂತ. ಸೊ ಇನ್ವೆಸ್ಟಿಗೇಟಿವ್ ಇದು ಎಲ್ಲಿ ನೋಡೋ ತಪ್ಪು ಹಿಡಿಯೋದು. ಇನ್ಫ್ಯಾಕ್ಟ್ ಪ್ರಪಂಚ ಅಂದರೆ ಬದುಕು ಹೇಗಿರ್ಬೇಕು ಅಂದರೆ, ಎಲ್ಲಿ ನೋಡೋದ್ರಲ್ಲೆಲ್ಲ ನಾವು ಒಪ್ಕೊಂಡು ಹಿಡಿಬೇಕು, ಎಷ್ಟು ಚೆನ್ನಾಗಿದೆಯಲ್ಲ ಅನ್ಬೇಕು. ಈ ತಪ್ಕೊಂಡು ಹಿಡಿಯೋದಿದೆಯಲ್ಲ, ಆ ಕ್ಷಣದ ಉದ್ದೇಶ ಏನಿತ್ತೋ ಏನೋ. ಆಮೇಲೆ HAL ಮದುವೆ ಆಯಿತು. ಕೊನೆಗೆ HAL ನನಗೆ ಮದುವೆ ಆದಮೇಲೆ ಈ ರಿಯಲ್ ಲೈಫ್ ಸ್ಟಾರ್ಟ್ಸ್. ನಾನು ಒಬ್ಬ ಖ್ಯಾತ ಹಿನ್ನೆಲೆ ಗಾಯಕನ ಮದುವೆ ಆಗಿದ್ದು, BR ಛಾಯಾ ಅವರು. ಅವಾಗ ನಿಮಗೆ ಸಂಗೀತದ ಇದಿದ್ದ? ಸಂಗೀತ ಬಂದಿದ್ದು ಇಷ್ಟ ಸರ್, ಹಾಡು ಕೇಳ್ತಿದ್ದೆ. ಓಕೆ. ಹಾಡು ಕೇಳ್ತಿದ್ದೆ, ಎಷ್ಟು ಎಂಜಾಯ್. ಅದೇ ಆಗೆಲ್ಲ
ಸಿನಿಮಾಗಳ ಬಗ್ಗೆ ಅಥವಾ ಹಾಡುಗಳ ಬಗ್ಗೆ ಅನ್ವಾಂಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನನಗೆ ಬಂದು ತಲುಪು. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಮುಂದೆ ನನ್ನ ಕೆರಿಯರ್ಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸರ್, ಈಗ ತಮ್ಮ ಬಾಲ್ಯದ ಬಗ್ಗೆ ಹೇಳ್ತಾ ಬಂದ್ರಿ, ಸಾಕಷ್ಟು ವಿಷಯಗಳ ಚರ್ಚೆ ಆಯಿತು, HALದೆಲ್ಲ ಮಾಹಿತಿಗಳೆಲ್ಲ ಬಂತು. ತುಂಬ ಅದ್ಭುತವಾಗಿತ್ತು. ಇದರಲ್ಲಿ ಗಂಭೀರವಾದ ಪದ್ಮಪಾಣಿ ನೋಡಿದ್ವಿ ನಾವು. ತುಂಟ ಪದ್ಮಪಾಣಿ ಎಲ್ಲೂ ಬೆಳಕಿಗೆ ಬರಲಿಲ್ಲ. ಇಲ್ಲ, ನೀವು ಬಾಲ್ಯದಲ್ಲಿ ಮಾಡಲೇ ಇಲ್ವಾ ನೀವು? ಇಲ್ಲ ಅನ್ಸುತ್ತೆ. ಓಕೆ. ತುಂಟತನ ಇರಲಿಲ್ಲ ಅಂತ ಅನ್ಸುತ್ತೆ ನನಗೆ. ನಿಜವಾಗಿ ಇದು ಬಹಳ ಗಂಭೀರ ಪ್ರಶ್ನೆ. ನನಗೆ ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ತುಂಟ ಅಂತ ನೀವು ಯಾವ್ದು ಅನ್ಕೊಂಡಿದ್ದೀರೋ ಆ ಲೀಲೆಗಳು ಬಹಳ ಕಮ್ಮಿ ಅಂತ. ಓಕೆ. ಸ್ಕೂಲಲ್ಲೂ ಅಷ್ಟೇ, ನನಗೆ ಇದುವರೆ ತನಕ ಯಾವ ಟೀಚರು ಬೈದಿಲ್ಲ, ಕೊಡೋದಿಲ್ಲ, ಯಾವುದೇ ಸ್ಕೂಲಲ್ಲಿ. ಓಕೆ. ಎಲ್ಲ ಪ್ರೀತಿ ತೋರಿಸ್ತಾರೆ ಹೊರತು ಪ್ರಾಬಬಲಿ ನಾನು ತುಂಟತನ ಮಾಡಿಲ್ಲ ಅಂತನೂ ಏನು. ಓಕೆ. ಎಷ್ಟರ ಮಟ್ಟಿಗೆ ಅಂತಂದರೆ, ನಾನು ಈ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿಸ್ತಾರಲ್ಲ ಮಧ್ಯಾಹ್ನ ಹೊತ್ತು ಬಿಸಿಲಲ್ಲಿ, ಆ ಟೈಮಲ್ಲೂ ಅಷ್ಟೇ ತುಂಬ ಉಗ್ರ ಇತ್ತು. ಅವರು ಟೀಚರು ನೋಡೋರು, ಸರಿ ನಿಂತ್ಕೊಳ್ರ, ಸಾಲ ನಿಂತ್ಕೊಳ್ಳಿ ಅಂತೇಳಿ ಹೇಳಿ, ಪಾಣಿ ಬಾಯಿಲಿ, ಕರೆದ ತಕ್ಷಣ ಹೋಗು ಒಳಗು ಕಳಿಸ್ಬಿಡು. ಅಂದರೆ ನಾನು ಬಿಸಿಲಲ್ಲಿ ಬೇಯದವ್ರಿಗೆ ಇಷ್ಟವಿಲ್ಲ, ಅಲ್ಲಿ ಬಿಸಿಲು ಗೊತ್ತ ಸರ್, ಬೆಂಕಿ ಅದು. ಸೊ ಎಲ್ಲರೂ ದೇ ಆಲ್ ಶೋಡ್ ಮೀ ಲಾಟ್ ಆಫ್ ಲವ್. ಎಲ್ಲರೂ ನನಗೆ ಮೋಸ್ಟ್ಲಿ ಬಿಕಾಸ್ ನಾನೆಲ್ಲ ತುಂಟ ಅಂತ, ಅಥವಾ ಚೇಷ್ಟೆ ಮಾಡೋದು ಇಲ್ಲ. ಅದೇನಿದ್ರು ಮಾತಲ್ಲಿ ತಮಾಷೆ ಹರಟೆ ಅದೆಲ್ಲ ಓಕೆ, ಕೃತಿಗಳಲ್ಲಿ ತುಂಬ ತುಂಟಾಟ ಕಮ್ಮಿ. ಓಕೆ. ಈ ಶಾಲೆ ಕಾಲೇಜಲ್ಲಿ ಸಾಂಸ್ಕೃತಿಕ ಸಾಕಷ್ಟು ಕಾರ್ಯಕ್ರಮಗಳಾಗ್ತವೆ, ಅದ್ರಲ್ಲಿ ನಿಮ್ಮ ಪಾತ್ರ ಇರ್ತಿತ್ತ ಅವಾಗ? ಈ ಭಾಷಣ ಸ್ಪರ್ಧೆಯಲ್ಲಿ ಐ ಇಷ್ಟು ಗೋ ವಿನ್. ಯಾವ ವಯಸ್ಸಿಂದ ಭಾಗವಹಿಸ್ತಾ ಇದ್ರಿ? ನಂಗೆ ನೆನಪಿದೆ, ಆ ಜಾಗರಣೆ ನೆನಪಿದೆ. 8ನೇ ಕ್ಲಾಸಲ್ಲಿ, 8th ಸ್ಟ್ಯಾಂಡರ್ಡು, ಫಸ್ಟ್ ಟೈಮ್ ನನಗೆ ಅರವಿಂದ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ರು. ಸೊ ಬೈ ಹಾರ್ಟ್ ಮಾಡಿ, ಅದಕ್ಕಿಂತ ಮುಂಚೆ ಕರೆಕ್ಟ್ 6ನೇ ಕ್ಲಾಸಲ್ಲೂ ಒಂದು ಬರ್ಕೊಟ್ಟಿದ್ರು ಟೀಚರು, ಹಂಗೆ ಓದಬೇಕು ಅಂತ, ಬೈ ಹಾರ್ಟ್ ಮಾಡಬೇಕು ಅಂತ. ಹಾಗೆ ಕಷ್ಟಪಟ್ಟು ಬೈ ಹಾರ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬೈ ಹಾರ್ಟ್ ಮಾಡಿದ್ದೆ. ಅಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ಎಲ್ಲ ಮರ್ತೋಯ್ತು, ಪರ್ಸೆಂಟೇಜೇ ಮರ್ತೋಯ್ತು. ದೆನ್ ಐ ರಿಯಲೈಸ್ಡ್, ಭಾಷಣ ಹಿಂಗೆಲ್ಲ ಮಾಡೋದು, ಯಾವತ್ತೂ ವಿಷಯ ಒಳಗಿರಬೇಕು. ಅದು ಹೀಗೆ ಬರಬೇಕು ಅಂತ ಯಾವತ್ತು ಡಿಸೈಡ್ ಮಾಡಬಾರ್ದು. ಅದು ಹೇಗೆ ಬರಬೇಕು ಅಂತ ಅದು ಯೂನಿವರ್ಸಿಟಿ ಡಿಸೈಡ್ ಮಾಡಿರುತ್ತೆ, ಅದು ಹಾಗೆ ಹೊರಗೆ ಬರುತ್ತೆ. ಜಾಸ್ತಿ ಪ್ರಿಪ್ರೇಷನ್ ಬೇಡ ಅಂತ ಅದು. ಇದು ಬಹಳ ಮುಂದೆ ವೆಂಟ್ ಆನ್ ಪ್ಲೇಯಿಂಗ್ ಎ ಮೇಜರ್ ರೋಲ್ ಈ ವಿಷಯ. ಸಂಗ್ರಹಣೆ ಮುಖ್ಯ, ಓಕೆ, ಔಟ್ಕಮ್ ಬಗ್ಗೆ ಜಾಸ್ತಿ ಪಡಿಸ್ಕೊಳ್ಬಾರ್ದು ಅಂತ. ದೆನ್ ಅಲ್ಲಿಂದ ಅದೇ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಕವಿತೆ ಎಲ್ಲ ಇತ್ತು. ನನಗೆ ಒಂದು ಭಗವಂತ ಅದನ್ನ ಚಿರಋಣಿ. ಯಾವುದೇ ಒಂದು ವಿಷಯದಲ್ಲಿ ಅತ್ಯಂತ ನನ್ನನ್ನು ನಿಷ್ಣಾತ ಮಾಡಲಿಲ್ಲ, ಎಕ್ಸ್ಪರ್ಟ್ ಮಾಡಲಿಲ್ಲ. ಹಾಗೆ ಮಾಡಿಬಿಟ್ಟಿದ್ರೆ ಅದೇ ಫೀಲ್ಡಲ್ಲಿ ಹೋಗ್ಬಿಟ್ಟು ಸಾಧಿಸಿದ್ನೋ ಬಿಡ್ತೋ ಬೇರೆ ವಿಷಯ. ಬಟ್ ಏನಾಗ್ತಿತ್ತು, ಕೋಪ ಮಾಡೋಕ್ಕಾಗ್ತದೆ, ಅಥವಾ ಕಣ್ಣಿಗೆ ಬಟ್ಟೆ ಕಟ್ಟಿದಂಥ ಕುದುರೆ ಒಂದೇ ಕಡೆ ಹೋಗ್ತದೆ. ಹಾಗಾಗಿಲ್ಲ. ನನ್ನ ಲೈಫ್ ಬೇಸಿಕಲಿ ನಾನು ಏನು ಅಂತ ನೀವು ನಾನು ಕೇಳಿದ್ರೆ, ನನಗೆ ಕುತೂಹಲ ಅಷ್ಟೇ, ಅದೇ ಕ್ಯೂರಿಯಸ್ ಮ್ಯಾನ್. ನನಗೆ ಎಲ್ಲ ವಿಷಯಗಳ ಬಗ್ಗೆನೂ ಆಸಕ್ತಿ ಇದೆ. ಬಾಟ್ನಿ ಇವತ್ತಿಗೂ ಓದ್ತೀನಿ, ಫಿಸಿಕ್ಸ್ ಓದ್ತೀನಿ, ಕೆಮಿಸ್ಟ್ರಿ ಓದ್ತೀನಿ, ಏನೇನಾಗ್ತಿದೆ ಅಲ್ಲಿ. ಹಿಸ್ಟ್ರಿ ಭಾಳ ಇಷ್ಟ. ಐ ಲವ್ ಲಿಟ್ರೇಚರ್. ನನಗೆ ಸಾಹಿತ್ಯ, ಕನ್ನಡ ಸಾಹಿತ್ಯ ಭಾಳ ಇಷ್ಟ. ಇಂಗ್ಲೀಷ್ ತುಂಬ ಓದ್ತೀನಿ. ಆ್ಯಂಡ್ ಹೊಸ ಸೈಂಟಿಫಿಕ್ ಇನ್ವೆನ್ಷನ್ಸು ಏನೇನು ಬರ್ತಿದೆ ಐ ಗೋತ್ರು. ಅದಕ್ಕೆ ಸುಮಾರು ವಿಷಯಗಳಲ್ಲಿ ಆಸಕ್ತಿ ಇದೆ. ಅದು ಯಾಕೆಂದರೆ ಭಗವಂತ ತುಂಬ ಜಾಣ ಆಗಬೇಡ ಅಂತ ನನಗೆ ಡಿಸೈಡ್ ಮಾಡೋದು ಏನೋ, ಅದು ಭಾಳ ಅನುಕೂಲ. ಐ ಕ್ಯಾನ್ ಸಿ ಎಂಟೈರ್ ವರ್ಲ್ಡ್, ಪ್ರಪಂಚ ಹೇಗಿದೆ, ಖುಷಿ ಆಗ್ತದೆ. ಪ್ರಪಂಚನ ಬೆರಗುಗಣ್ಣಿನಿಂದ ನೋಡೋದೇ. ಹೌದು 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 ಸರ್, ಹೌದು. ಭಗವಂತ ನಾನು ಸೃಷ್ಟಿ ಮಾಡಿದೆ, ಅದು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಐ ಆಮ್ ಹ್ಯಾಪಿ. ಓಕೆ. ಮೊದಲನೇ ಕವಿತೆ ಜ್ಞಾಪಕ ಇದೆಯಾ? ಇದೆ ಸರ್. ಡ್ಯಾಶ್ ಗೆ ಅಂತೇನೋ ಬರೆದಿದ್ದೆ, ಇವಳಿಗೆ ಅಂತನೋ ಇವನಿಗೆ ಅಂತನೋ ಕವಿತೆ. ಅದು ನಾನು ಕಾಲೇಜ್ ಮ್ಯಾಗ್ಝಿನಲ್ಲಿ ಧಾರವಾಡದಲ್ಲಿ ಕವಿತೆ ಬರಲಾರ್ದವ್ರೆ ಪಾಪಿಗಳು. ಹೌದು, ಸರಿ ಬರೀತಿದ್ದೆ, ಅದೆಲ್ಲ ಆಯಿತು. ಆ್ಯಂಡ್ ತಕ್ಕಮಟ್ಟಿಗೆ ಚೆನ್ನಾಗಿ ಬರೀತಿದ್ದೆ. ಇನ್ಫ್ಯಾಕ್ಟ್ ಕಾಯ್ಕಿಣಿ ರೂಮಿಗೆ ಬರೋರು, ಕಾಯ್ಕಿಣಿ ವಾಸ್ ಚೇನ್ ಕಾಯ್ಕಿಣಿ, ಆತ್ಮೀಯ ಹಿರಿಯ ಅಣ್ಣ ಈಗ, ಆಗ ಪರಿಚಯ ಆಗಿ. ಅವರಾಗಲೇ MSc ಪಾಸ್ ಆಗಿ ಧಾರವಾಡಕ್ಕೆ ಬೀಟು ಮುಂಬೈ, ನಾನು ಆಗ್ಬೋದು ಸೇರ್ಕೊಂಡಿದ್ದೆ. ಸೊ
ನಾನು ಕವಿತೆ ಬರೀತೀನಿ ಅಂತ ಬಂದು ಪಾಪ ರೂಮಿಗೆಲ್ಲ ಬಂದು ಅವ್ರಿಗೆ ಮರ್ತೋಗಿದೆ ಆ ವಿಷಯ. ಅಲ್ಲಿ ಕವಿತೆ ಸರಸ್ವತಿ ಕಾಟ್ಕರು ಭಾಳ ಆ ವಾತಾವರಣ ಬೇರೆ ಸರ್ ಅಲ್ಲಿ ಧಾರವಾಡದ್ದು. ಎಲ್ಲರೂ ಕವಿಗಳೇ ಅಲ್ಲಿ ಬರೀತಿದ್ದೆ. ಆಮೇಲೆ ಈ ಕೆಂಪು ಇಂಜಿನಿಯರಿಂಗ್ ಅಲ್ಲ, ಅಲ್ಲೂ ಕಾಲೇಜಿಗೆ ಬರದೆ ಅಲ್ಲಿ ಎಷ್ಟರ ಮಟ್ಟಿಗೆ ಆಮೇಲೆ ಐ ಸೆಂಟ್ ಮೈ ಪೋಯಮ್ಸ್ ಟು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸು. ಆ ವಯಸ್ಸಿಗೆ ಈಗ ಅವೆಲ್ಲ ಮಾಡಲ್ಲ ಅಂತ ಕೆಲಸಗಳು ಮಾಡಿದಾಗ ಫಸ್ಟ್ ಪೇಜೆಲ್ಲ ಬಂದು, ಆಮೇಲೆ ನನ್ನ ಆರ್ಥಿಕ ಪರಿಸ್ಥಿತಿನೂ ಅಷ್ಟೇ ಸ್ಟ್ರಾಂಗ್ ಆಗಿದ್ದದಕ್ಕೋಸ್ಕರ ನಾನು ಕಾಲೇಜ್ ಮ್ಯಾಗ್ಝಿನವರು ಎಲ್ಲಿ ಪ್ರಿಂಟ್ ಆಗಬೇಕು ಮ್ಯಾಗ್ಝಿನು, ನೀವು ಪೋಯಮ್ ಬರಲಿಲ್ಲ ಅಂದರೆ ನೀವು ಕಾಸು ಕೊಟ್ಟರೆ ಬರೀತೀನಿ. ಕಾಲೇಜ್ ಮ್ಯಾಗ್ಝಿನವರು ಕೊನೆಗೆ ಇಡೀ ಪ್ರಾಬ್ಲಿ ಯಾವ ಕಾಲೇಜ್ ಹಿಸ್ಟ್ರಿನಲ್ಲೂ ಯಾರೂ ಸ್ಟೂಡೆಂಟ್ಸಿಗೆ ದುಡ್ಕೊಂಡಿಲ್ಲ, ನನಗೆ ಮಾತ್ರ ಕಾಸು ಕೊಡೋರು. ಒಂದು 20 ರೂಪಾಯಿ ಕೊಟ್ಟು ಬಹುಶಃ ಯಾವಾಗ ಎಲ್ಲರಿಗೂ ಕೇಳದಂಥ ವಿಷಯ. ಹೌದು. ಸೊ ನನಗೆ ಅಷ್ಟರ ಮಟ್ಟಿಗೆ ನನ್ನ ಕವಿತೆ ಬಗ್ಗೆ ಭಾಳ ಕಾನ್ಫಿಡೆನ್ಸ್ ಇತ್ತು. ಒಂದು ಸ್ಟೇಜಲ್ಲಿ ಐ ಫೆಲ್ಟ್ ಕವಿತೆ, ಕಾವ್ಯ, ಕಥೆ ಇವೆಲ್ಲ ನನ್ನ ಮೇನ್ ಗೋಲು. ಇನ್ಫ್ಯಾಕ್ಟ್ ನನ್ನ ಮೇನ್ ಗೋಲ್ ಏನು ಅನ್ನೋದು ಆಗಾಗಲಿ ಈಗಾಗಲಿ ಇನ್ನೂ ಅರ್ಥವಾಗಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋದು. ಸೊ ಅಟ್ಲೀಸ್ಟ್ ಆಗಿನ ಗೋಲು ಇಂಜಿನಿಯರಿಂಗ್ ಮುಗಿಸ್ಬೇಕು ಅಂತ. ಕಷ್ಟ ಆಗ್ತಿತ್ತು. ಹೌದು, ಯಾಕಂದರೆ ಒಬ್ಬ ಕವಿ ಆಗಿಬಿಟ್ರೆ ಅವನು ಆ ಲೈನ್ಗೆ ಹೋಗಬೇಕು. ಈ ಲೈನ್ ಬೇರೆ. ಸೊ ಕಷ್ಟಪಟ್ಟು ಅದನ್ನು ತಳ್ಳಿ ಈ ಕಡೆ ಬಂದೆ ನಾನು. ಹಾಗೆಲ್ಲ ತುಂಬ ಬರೀತಿದ್ದೆ. ಆಮೇಲೆ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಈಗಾಗಲೇ ಸಾಕಷ್ಟು ಇಂಟರ್ನೆಟ್ಟಲ್ಲಿ ಇನ್ಫಾರ್ಮೇಷನ್ಸು ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಇದೆ. ಬಟ್ ಅವತ್ತಿನ ದಿನ ರೆಫರೆನ್ಸ್ ಬುಕ್ ಸಿಗೋದೇ ಕಷ್ಟ ಆಗಿತ್ತು ಸರ್. ಭಾಳ ತುಂಬ ಕಷ್ಟದ ವಿಷಯ. ಆ್ಯಂಡ್ ಕೆಲವೊಂದೆರಡು ಬುಕ್ಸ್ ಇರೋದು ಹುಡುಕ್ಬಿಟ್ಟು ಅವರು ಬೇರೆ ಟೆಕ್ಸ್ಟ್ ಬುಕ್ಸ್, ಅದೇನೇ ಮೈಸೂರು ಯೂನಿವರ್ಸಿಟಿ ಹಾಗೆಲ್ಲ ಮೈಸೂರು ಯೂನಿವರ್ಸಿಟಿ ಅನ್ನೋದು ಬರೋದು. ಒಂದು ಹೇಳ್ತೀನಿ ಫಾರ್ ಎಕ್ಸಾಂಪಲ್, ನಿಮಗೆ ಎಷ್ಟು ಕಷ್ಟ ಆಗೋದು ಅಂತ ಹೇಳ್ತೀನಿ. ನಾವು ಅದಕ್ಕೆ ವಿ ರೆಫರ್ ಸೋ ಮೆನಿ ಬುಕ್ಸ್. ಆ ಟೆಕ್ಸ್ಟ್ ಬುಕ್, ಈ ಟೆಕ್ಸ್ಟ್ ಬುಕ್ಕು, ಒಂದು ಸಬ್ಜೆಕ್ಟಿಗೆ ಸೆಮಿಸ್ಟರ್ ಸ್ಕೀಮು. ಅದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಅಲ್ಲಿ ಎಲ್ಲ ಕೋಟಾಗಳ ಸ್ಟೂಡೆಂಟ್ಸು ಇರೋರು, ಮೆರಿಟ್ ಸ್ಟೂಡೆಂಟ್ಸು ಇರೋರು, ಎಲ್ಲರೂ ಎಲ್ಲ ಥರದ್ದಿರೋರು. ಬುಕ್ಸು ತಕ್ಕಮಟ್ಟಿಗೆ ಸಿಗೋದು ಇಲ್ಲಂತಲ್ಲ, ಬಟ್ ಕೆಲವು ಸಬ್ಜೆಕ್ಟ್ಸ್ಗೆ ಪಾಠಗಳೇ ಮಾಡ್ತಿರಲಿಲ್ಲ. ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸಂಸ್ಥೆ ಗೊತ್ತೇ ಇದೆ. ಕೆಲವು ಸಬ್ಜೆಕ್ಟ್ಸಿಗೆ ಲೆಕ್ಚರರ್ಸ್ ಇರೋರು, ಪಾಠ ಮಾಡೋರು, ಕೆಲವು ಇರ್ತಿರ್ಲಿಲ್ಲ. ಒಂದು ವಿಷಯ ಹೇಳ್ತೀನಿ. ಒಂದು ಮರು ದಿವಸ ಒಂದು ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಅಂತ ಎಕ್ಸಾಮ್. 2 ಪ್ರಶ್ನೆ, ಒಂದಕ್ಕೆ 30 ಮಾರ್ಕ್ಸ್, ಇನ್ನೊಂದಕ್ಕೆ 70 ಮಾರ್ಕ್ಸ್, 70 100 ಕ್ವಶನ್, 100 ಮಾರ್ಕ್ಸ್. ಇದಕ್ಕೆ 2 ಕ್ವಶನ್ಸ್ ಕೊಡೋದು. ಸೊ ನಾವೆಲ್ಲ ತುಂಬ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿ ಸಬ್ಜೆಕ್ಟ್ನ ಕೂತ್ಕೊಂಡು ಇನ್ನೇನು ಮಲ್ಕೋಬೇಕಾದ್ರೆ ನನ್ನ ಕ್ಲಾಸ್ಮೇಟ್ ಒಬ್ಬರು ಬಾಗಿಲು ಬಡದ. ಏನಪ್ಪ ಅಂದರೆ ಬೆಳಗ್ಗೆ ನಮ್ಮದು 8 ಗಂಟೆಗೆ, 9 ಗಂಟೆಗೆ ಕಾಲೇಜು ಎಕ್ಸಾಮ್. ನೋಡೋಕೆ ಯಾವುದು ಅರ್ಥ ಆಗ್ತಿಲ್ಲ ನನಗೆ, 2 ಕ್ವಶನ್ಸ್ ನನಗೆ ಅರ್ಥ ಆಗ್ತಿಲ್ಲ ಅಂತ ಬಂದವನು. ಸೊ ನಾನು ತುಂಬ ಸ್ಟಡಿ ಮಾಡೋದು ನೋಡಿದ್ರೆ ನನಗೂ ಅರ್ಥ ಆಗಿಲ್ಲ, ತಲೆ ಕೂಡ ಅರ್ಥ ಆಗ್ತಿಲ್ಲ ಪ್ರಾಬ್ಲಮ್. ಕೊನೆಗೆ ಎಲ್ಲ ಸೇರ್ಕೊಂಡ್ವಿ, ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ, ಕಾಲೇಜ್ ಹಾಸ್ಟೆಲ್ ಎಲ್ಲ ಸೇರ್ಕೊಂಡ್ವಿ. ನೋಡಿದ್ರೆ ಯಾರಿಗೂ ಅರ್ಥ ಆಗ್ತಿಲ್ಲ. ಬುದ್ಧಿವಂತರು ಎಲ್ಲ ಹುಡುಗರು ಇದಲ್ಲ, ಏನು ಮಾಡೋದು? ದೆನ್ ವಿ ರಿಮೆಂಬರ್ಡ್. ಒಬ್ಬ ಫ್ರೆಂಡ್ ಹೇಳ್ದ, ನಮ್ಮ ಪಾಠ ಮಾಡಿದಂಥ ಲೆಕ್ಚರರು, ಅವರು ಹೇಳಿದ್ರಲ್ಲ, ಯಾವಾಗಾರ ನೀವು ಬಂದ್ರಪ್ಪ, ನೀವು ಮಧ್ಯರಾತ್ರಿ ಬಂದರೂ ಪರವಾಗಿಲ್ಲ, ನಿಮಗೆ ಡೌಟ್ ಬಂದಿಲ್ಲ ಅಂದರೆ, ಅರ್ಥ ಆಗಿಲ್ಲ ಅಂದರೆ ನಾನು ಮಾಡ್ತೀನಿ ಅಂತ ಹೇಳಿದರು. ಡಿಸೈಡ್ ಮಾಡಿ ಹೋಗೇ ಮಾಡು ಅಂತ 4 ಜನ ಹೋದ್ವಿ. ಮನೆಗೆ ಗೊತ್ತಿತ್ತು, ಅವ್ರದ್ದು ಹುಡ್ಕೊಂಡು ಹೋದ್ವಿ. ಅವ್ರು ಪಾಪ ಹಿಂಗೆ ಬಾಗಿಲು ತಟ್ಟಾಗ ಬಂದರು. 12:30 ಏನಾಗಿತ್ತರಂತೆ. ನೋಡಿದ್ರು, ಸಂತೋಷ ಆಯ್ತಾರೆ ಪಾಪ ಹುಡುಗರು. ಏನಪ್ಪ ಸರ್, ಏನೋ ಒಂದು ಪ್ರಶ್ನೆ ಅರ್ಥ ಆಗಲಿಲ್ಲ, ಕೊಡ್ಕೊಡ್ರಿ ನೋಡೋಣ ಅಂತ ನೋಡಿದ್ರು. ರಾಸ್ಕಲ್ಸ್ ಅಂತ ಬೈದರು. ನಡ್ರಿ ಆಚೆ. ನಮ್ಮನ್ನ ಆಗ್ತಾನೆ ಭಾಳ ಪ್ರೀತಿಯಿಂದ ಕರೆದಂಥವ್ರು ಈ ಬೈದ್ರಲ್ಲ ಅಂದ್ಬಿಟ್ಟು ಯಾಕೆ ಆಯ್ತಾ, ನಾವು ವಾಪಸ್ ಯಾಕೆ ಬೈದರು ಅಂತ ವಾಪಸ್ ನಾನು ಸಡನ್ಲಿ ನಂಗೆ ಕ್ರಾಶ್ ಆಯಿತು. ನಾಳೆ ಬೆಳಿಗ್ಗೆ ಇದೇ ಕ್ವಶನ್ ಬರುತ್ತೆ. ಮೋಸ್ಟ್ಲಿ ಇವರೇ ಸೆಟ್ ಮಾಡಿದ್ದಾರೆ. ಓಕೆ ಸರ್, ಅದೇ ಬಂದಿದ್ದು. ಸೊ ನಮ್ಗೆ ಅದು ಉತ್ತರ ಗೊತ್ತಿಲ್ಲ ಅಂತ ಗೊತ್ತಿತ್ತಲ್ಲ. ದೆನ್ ಫಸ್ಟ್ ಟೈಮ್ ಒಂದು ಕ್ಲಾಸ್ ಎಕ್ಸಾಮ್ ನೋಡಿದಾಗ ಅರ್ಧ ಗಂಟೆ ಯಾರನ್ನು ಹೊರಗೆ ಬಿಡಲ್ಲ, ನಿಮ್ಮ ಗೊತ್ತಾಯ್ತು. ಅರ್ಧ ಗಂಟೆ ಆದಮೇಲೆ ಕೆನ್ ಲೀವ್. ಸೊ ಕೈ ನೋಡಿದ ತಕ್ಷಣ ಬಂದ್ರ ಪಿಕ್ಚರ್ ಹೋಗೋಣ ಹೆಂಗೂ. ದೆನ್ ಅರ್ಥ ಆಯ್ತು ನನಗೆ, ಇದು ಜೀವನದಲ್ಲಿ ಮೊದಲನೇ ಸಲ ನಾನು ಸೋಲ್ತಾ ಇದ್ದೀನಿ, ಎಕ್ಸಾಮ್ಗೆ ಫೇಲ್ ಆಗ್ತಿದ್ದೀನಿ. ಯಾಕಂದ್ರೆ ಇದು ಗೊತ್ತಿಲ್ಲ, ಇದು ಗೊತ್ತಾಯ್ತು. ಯಾವ ಪಿಕ್ಚರ್ ಹೋಗೋಣ, ಆ ಪಿಕ್ಚರ್ ರಿಲೀಸ್ ಆಗಿದೆ, ಈ ಪಿಕ್ಚರ್ ರಿಲೀಸ್ ಆಗಿದೆ, ಅಲ್ಲೋಗೋಣ ಅಂತ ನಾವು ಡಿಸ್ಕಷನ್. ಅವರು ನಮ್ಮ ಮಾತಾಡ್ತೀರಿ, ಇನ್ನೂ ಮಾತಾಡೋಂಗಿಲ್ಲ ಅಂತ ಅವರು, ಸುಮ್ಮನೆ ಸರ್ ಎಲ್ಲ ಎದ್ದು ಹೋಗ್ತೀವಿ ನಾವು ಅಂತ. ಪಾಪ ಎಲ್ಲ ಫ್ರೆಂಡ್ಸ್ ಎಲ್ಲ ಅರ್ಧ ಗಂಟೆ 10 ಗಂಟೆ ಎದ್ದು ಹೋದ್ರು. ಬಟ್ ನನಗೆ ಐ ಫೆಲ್ಟ್ ಯಾವತ್ತೂ ಸೋತಿಲ್ಲ ನಾನು.
ಯಾಕೆ ಪ್ರಯತ್ನ ಪಡ್ಬೋದು? ಯಾಕೆ 3 ಗಂಟೆ ಕೂತಿರಲ್ಲ, 3 ಗಂಟೆ ಕೂತಿರ್ತೀನಿ, ಟ್ರೈ ಮಾಡ್ತೀನಿ, ನೋಡೇ ಮಾಡಿ. ಸೊ 3 ಅವರ್ಸ್ ಒಂದು 4 ಜನ ಅಷ್ಟೇ ನಾವು ಕೂತ್ಕೊಂಡು ಮಾಡಿದ್ವಿ. ಇಡೀ ಯೂನಿವರ್ಸಿಟಿಗೆ ರಿಸಲ್ಟ್ ಬಂದಾಗ 3 ಜನ ಏನು ಪಾಸ್ ಆದವರು. ಓಕೆ, ನಾನು ಪಾಸ್ ಆಗಿದ್ದೆ. ಓ, ಔಟ್ ಆಫ್ 138 ಮಾರ್ಕ್ಸ್. ಸೊ ಕೆಲವು ಆಮೇಲೆ ಏನಾಯ್ತು ನಾವಿಲ್ಲಿ ಹೇಳಂಗಿಲ್ಲ ಕ್ಯಾಮ್ರಾ ಮುಂದೆ. ಗೊತ್ತಾಯ್ತು. ಕಷ್ಟ ಆಯ್ತು. ಅಲ್ಲ, ಕೆಲವು ಮಿರಾಕಲ್ಸ್. ಹೌದು, ಮಿರಾಕಲ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ಈ ಸ್ಟೇಜಲ್ಲಿ ಹೇಳಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನನ್ನ ಲೈಫಲ್ಲಿ ಮಿರಾಕಲ್ಸ್ ಆಗಿದೆಯಾ ಅಂತ ನೀವು ಕೇಳಬೇಕು. 2 ಸಲ ಆಗಿದೆ. ಓಕೆ. 7ನೇ ಕ್ಲಾಸಲ್ಲಿದ್ದಾಗ ಮತ್ತು ಇಂಜಿನಿಯರಿಂಗ್ನಲ್ಲಿ. ಓಕೆ. 7ನೇ ಕ್ಲಾಸಲ್ಲಿದ್ದಾಗ ನನಗೆ ನನ್ನಿಂದ ಸ್ಕೂಲಿಗೆ ರ್ಯಾಂಕ್ ಬರುತ್ತೆ ಅಂತ ಅಲ್ಲಿ ಹ್ಯಾಡ್ ಬಿಲೀವ್. ಡಿಸ್ಟ್ರಿಕ್ಟ್ 7th ಪಬ್ಲಿಕ್ ಎಕ್ಸಾಮ್. ಸೊ ನನ್ನ ಬಗ್ಗೆ ಭಾಳ ವಿಶೇಷ ಪ್ರೀತಿ ಇತ್ತು. ಎಲ್ಲ ಭಾಳ ಗೌರವ ಕೊಡೋರು ಟೀಚರ್ಸು, ಪ್ರೀತಿ ಜೊತೆ ಗೌರವ. ಬಟ್ ನನಗೆ ಹಿಂದಿ ಬರ್ತಿರಲಿಲ್ಲ. ಹಿಂದಿ ನನಗೆ ತಲೆಬಳ ಹೋಗ್ತಿರಲಿಲ್ಲ, ನನಗೆ ಅಕ್ಷರವೇ ಗೊತ್ತಿಲ್ಲ. ಅದು ಹೆಂಗೋ 6ನೇ ಕ್ಲಾಸಲ್ಲಿ ಶುರು ಆಗುತ್ತೆ, ಅದು ಹೆಂಗೋ ಏನು ತಳ್ಬಿಟ್ರು, ಅದು ಆಯಿತು. ಒಂದು ಸಲ ಏನಾಯಿತು, ಬೇರೆ ಯಾವುದೋ ಸಬ್ಜೆಕ್ಟು ಪಾಠ ಮಾಡಲಿಕ್ಕೆ ಬರಬೇಕಾದ್ರೆ ಬರಲಿಲ್ಲ ಅಂದ್ಬಿಟ್ಟು ಹಿಂದಿ ಮೇಸ್ಟ್ರೆ ಬೇರೆ ಯಾರು ಬಂದರು. ಅವರು ಡಿಕ್ಟೇಷನ್ ಕೊಟ್ಟು ಹೋದರು, ಬರ್ಕೊಡ್ರಪ್ಪ ಹಿಂದಿ ಬರೀರಿ ಅಂತೇನೋ. ಅವ್ರು ಹೇಳ್ದೆ ಹೋದರು. ನಾವೆಲ್ಲ ಬರೋದು, ನನಗಂತೂ ಬರಲಿಕ್ಕೆ ಬರ್ತಿಲ್ಲ. ಅವರು ನನ್ನ ಹತ್ರ ಬಂದು ಪಾಣಿನ ಅಂತ ಮುಂದೋಗ್ಬಿಟ್ರು. ಇವಂದೇನು ಚೆಕ್ ಮಾಡೋದು, ಅವ್ನು ರ್ಯಾಂಕ್ ತರ್ತಾನೋ ಅಂತ ಅವರು. ಓಕೆ. ಐ ರಿಮೆಂಬರ್ಡ್ ಮಹಾತ್ಮ ಗಾಂಧಿ ಒಂದು ಕಥೆ ಇದೆ, ಕೆಟ್ಟಲ್ ಅಂತೇನೋ ಒಂದು ಸ್ಪೆಲ್ಲಿಂಗು ಓದಿದ್ದೆ. ನನಗೆ ನಾನು ಯಾಕೆ ಪ್ರಾಮಾಣಿಕವಾಗಿ ಮಾಡಬಾರ್ದು? ಕರೆದು, ಸರ್ ಟೀಚರ್ ಸರ್, ನಾನು ನೋಡಿ ಬರೆದಿರೋದು. ಏನಪ್ಪ ತಮಾಷೆ ಮಾಡ್ತೀನಿ, ಹಿಂಗೆ ಬರ್ದಿರೋದು? ಇಲ್ಲ ಸರ್. ನನಗೆ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ರು ಕ್ಲಾಸ್. ಸೀದಾ ಪ್ರಿನ್ಸಿಪಾಲ್ ಹತ್ರ ಹೋಗಿ, ಈ ಪಾಣಿ ಹಿಂದಿನೇ ಬರಲ್ಲ, ಇನ್ನೇನು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಹೌದು. ಏನು ಟೀಚರ್ಸ್ ಎಲ್ಲ ಮೀಟಿಂಗ್ ಆಯಿತು, ನನ್ನ ಕರೆದು ಏನು ನಿನಗೆ? ಇಲ್ಲ ಸರ್, ನಂಗೆ ಗೊತ್ತಿಲ್ಲ ಹಿಂದಿ. ಮತ್ತು ಇಷ್ಟು ಹೇಳೇ ಇಲ್ಲ. ನಾನೇನು ಹೇಳೋದು ಗೊತ್ತಿಲ್ಲ. ಸರಿ, ಇಷ್ಟು ಅವರೆಲ್ಲ ಪಾಪ ಟೆನ್ಷನ್ ಆಗ್ತದೆ. ಗೊತ್ತಾಯ್ತಾ ಸರ್? ಅವತ್ತು ರಾತ್ರಿ ಪವಾಡ ನಡೀತು. ಮಲ್ಕೊಂಡಿದ್ದೀನಿ, ಕನಸಲ್ಲಿ ಅಕ್ಷರಗಳು ತೇಲಾಡ್ತಿವೆ, ಅಕ್ಷರಗಳು ಓಡಾಡ್ತಿವೆ. ಇಲ್ಲ ಸರ್. ನೆಕ್ಸ್ಟ್ ಡೇ ಬೆಳಗ್ಗೆ ಐ ವಾಸ್ ಏಬಲ್ ಟು ರೈಟ್. ಎಷ್ಟು ಫಾಸ್ಟಾಗಿ ಇವತ್ತು ನಾನು ಬರಿತೀನಿ ಅಂತಂದರೆ, ಕನ್ನಡ ಇಂಗ್ಲೀಷ್ಗಿಂತಲೂ ಫಾಸ್ಟಾಗಿ ಹಿಂದಿ ಬರಿತೀನಿ. ಓದೋಸ್ಕೋನೆ ಮಾಮೂಲಿ ಎಲ್ಲರ ಥರ ಓದ್ತೀನಿ, ಬರೆಯೋದು ಮಾತ್ರ ಸರಾಗ ಬರೆದು ಸಾಕ್ತೀನಿ. ಅದು ಹೆಂಗಾಯಿತು ಏನು ಐ ಡೋಂಟ್ ನೋ. ಸಿಮಿಲರ್ ಇನ್ಸಿಡೆಂಟು ಇಂಜಿನಿಯರಿಂಗ್ನಲ್ಲಿ ಫೈನಲ್ ಇದ್ದಾಗ ಒಂದೆಲ್ಲ ಕಾಲೇಜಲ್ಲಿ ಒಂದು ಆಟದ ಸೌಂಡ್ ಕೇಳಿಸ್ತು. ಏನು ಆಡ್ತಿದ್ದಾರೆ ನೋಡೋಣ ಅಂತ ಟೇಬಲ್ ಟೆನ್ನಿಸ್ ಆಡ್ತಾಯಿದ್ರು. ಅದು ನಾನು ನೋಡೇ ಇರಲಿಲ್ಲ ಜೀವನದಲ್ಲಿ, ಅಲ್ಲೇ ಇದ್ರೂ ನಾನು ನೋಡಿರಲಿಲ್ಲ. ಸರಿ, ಏನಿದೆ ಆಟ? ಇದು ಟೇಬಲ್ ಟೆನ್ನಿಸು. ಹೆಂಗೆ ಹಿಂಗೆ ಅಂತ ನೋಡು. ಅದು ನನಗೆ ಆಟ ಸರಿಯಾಗಿ ಅರ್ಥ ಆಗಿಲ್ಲ. ನೀನು ಆಡ್ ನೋಡೋಣ ಕೊಟ್ಟರು ಕೈಗೆ. ಅವತ್ತಿಗೂ ನಂಗೆ ಸರಿ ಇಟ್ಕೊಳ್ಳಿಕ್ಕೆ ಬರಲಿಲ್ಲ, ಇವತ್ತಿಗೂ ಬರಲ್ಲ ಇಟ್ಕೊಳ್ಳೋಕ್ಕೆ. ಅಂತ ಸ್ಟೈಲ್ ಹೋಲ್ಡ್ ರ್ಯಾಕೆಟ್ನ ಆಡ್ಲಿಕ್ಕೆ ಅಂತ ಹೋದೆ, ಬರಲ್ಲ. ಅವರು ನಂಗೆ ಗೊತ್ತಾಗಲಿಲ್ಲ, ಬಂದ್ಬಿಟ್ಟೆ. ಸರ್ ಅವತ್ತು ರಾತ್ರಿ ಬಿಡ್ಯಾಕ ಕನಸಲ್ಲಿ ನಾನು ಆಡುವಂಗೆ ನೀಟಾಗಿ ಆಡ್ತಿರ್ತೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಐ ವಾಸ್ ವೆರಿ ಗುಡ್ ಪ್ಲೇಯರ್. ವೆರಿ ಗುಡ್ ಪ್ಲೇಯರ್. ರಿಸ್ಕ್ ಮೂಮೆಂಟೇ ಜಾಸ್ತಿ ಇರುತ್ತೆ. ಅದು ಇಷ್ಟಿರುತ್ತೆ, ಅದಿರುತ್ತೆ, ಅವು ಬಿಡಿ, ಅದು ಸೆಕೆಂಡರಿ. ನನ್ನ ಫೇಮಸ್ ಸಡನ್ಲಿ ಆಗಿ ಬಿಗೆ ಫೇಮಸ್ ಇನ್ ಕಾಲೇಜಲ್ಲಿ, ನನ್ನ ಸ್ಟೂಡೆಂಟ್ಸ್ ಇದರಲ್ಲಿ. ನಿನ್ನೆ ಅವನಿಗೆ ಆಟ ಗೊತ್ತಿಲ್ಲ, ಇವತ್ತು ಚೆನ್ನಾಗಿ ಆಡ್ತಾನೆ, ಅದು ಹೆಂಗೆ ಸಾಧ್ಯ? ಆಯ್ತಾ, ಒಂದು 4 ದಿವಸ ನಾನು ಭಾಳ ಪಾಪ್ಯುಲರ್ ಆದೆ. 5ನೇ ದಿವಸ ನನ್ನ ಆ ಕಾಲೇಜ್ ಚಾಂಪಿಯನ್ ಇರ್ತ, ನಂಬರ್ 1 to 5 ತನಕ ಇರೋದು. ಅವ್ರು ಒಬ್ರು ಬಂದು, ಏನಪ್ಪ ಸಡನ್ಲಿ ಆಟ ಕಲ್ತ್ಕೊಡ್ತಿರ್ತಾರೆ ನೀನು, ಬಾ ಆಡ್ಬಾ ಅಂತ. ನಮ್ಮ ಹಾಸ್ಟೆಲ್ ಇತ್ತು ಆಟ. ಸರ್ ನನ್ನ ಜೊತೆಗೆ ಆಡೋದು. ಸರ್ ಅವ್ರು ಆಡೋದೇ ನನಗೆ ಅರ್ಥ ಆಗಿಲ್ಲ. ನಾವು ಅವ್ರನ್ನ ಫೇಸ್ ಮಾಡೋಕ್ಕೆ ಆಗಿಲ್ಲ ನನ್ನ ಕೈಲಿ. ಅವ್ರು ಸ್ಪಿನ್ ಮಾಡ್ತಾಯಿದ್ದಾರೆ, ಚಾಪ್ ಮಾಡ್ತಾಯಿದ್ದಾರೆ, ನನಗೆ ಅರ್ಥ ಆಗಿಲ್ಲ ಅದು. ಓಕೆ, ಅವತ್ತು ರಾತ್ರಿ ಸೇಮ್ ಥಿಂಗ್ ಕನಸಲ್ಲಿ ಅವರು ಮಾಡ್ತಾರೆ. ಐ ಆಮ್ ಏನಂತಿರೋ ಬ್ರೈನ್ ಕೆಪಾಸಿಟಿ ಅಂತಿರೋ, ಅದು ಏನು ನನಗೆ ಅರ್ಥವಾಗಲ್ಲ. ಬ್ರೈನಿಗೆ ಶಕ್ತಿ ಇದೆ ಅಂತ ಅನ್ಸುತ್ತೆ ನನಗೆ. ಯಾವುದನ್ನು ನೀವು ಧ್ಯಾನಿಸ್ತಿರೋ ಅದು ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಧ್ಯಾನಿಸಿದ್ರೆ ಅಂತ ಅನ್ಸುತ್ತೆ ನನಗೆ. ಸೊ ನೆಕ್ಸ್ಟ್ ಡೇ ಐ ವಾಸ್ ಏಬಲ್ ಟು ಬೀಟ್ ಹಿಮ್. ಕಾಲೇಜಿನ ಎಲ್ಲ ಚಾಪ್ಟರ್ಸು ನಾನು ಸೋತಿದ್ದೆ. ನನ್ನ ಟೂರ್ನಮೆಂಟಿಗೆ ಕಳಿಸಿಂತ ನನ್ನ ಕ್ಲಾಸ್ಮೇಟ್ಸ್ ಹೋಗಿ ಕೇಳಿದ್ರು, ಪ್ರಿನ್ಸಿಪಾಲ್ ಬೈದು ಕಳಿಸಿದ್ರು. ಅವನು ಒಂದು ವಾರದಿಂದ ಅವನಿಗೆ ಆಟ ಗೊತ್ತಿಲ್ಲ, ಹೆಂಗೆ ಕಳಿಸು ಅಂತ. ಏನಿಲ್ಲ, ಆಯಿತು. ಸೊ ಇದು ಹೆಂಗೆ ಈ ಮಿರಾಕಲ್ಸ್ ಆದವು? ಐ ಕ್ಯಾನಾಟ್ ಎಕ್ಸ್ಪ್ಲೈನ್.